ಆಮೇಲೆ ಏನಾಯ್ತು ಅಂದರೆ ಈಗ ಪಾಂಡವರು ಯಾರಿಗೆ ಕಾಣಲಾರ್ದ ಬಚ್ಚಿಟ್ಕೊಂಡು ಜೀವನ ಮಾಡ್ತಾರಾ? ಪಾಂಡವರು ಏಕಚಕ್ರಪುರದಲ್ಲಿದ್ದುಕೊಂಡು ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಭಿಕ್ಷಾಟನೆ ಮಾಡುತ್ತಾ ಜೀವನ ಸಾಗಿಸುತ್ತಿರ್ತಾರೆ. ಅಲ್ಲಿರೋ ಜನರೆಲ್ಲ ಪಾಂಡವರನ್ನು ನೋಡಿ ಇವರು ಎಷ್ಟು ಸುಂದರವಾಗಿ ದೇವತೆಗಳ ಥರ ಕಾಣಿಸ್ತಾ ಇದ್ದಾರೆ, ಇವರು ಭಿಕ್ಷೆ ಬೇಡುವವರಲ್ಲ, ಸುಕುಮಾರರು, ತಪಸ್ವಿಗಳು, ಎಲ್ಲ ಒಳ್ಳೆ ಗುಣಗಳನ್ನು ಹೊಂದಿದವರು, ಏನೋ ಕೆಲಸದ ಮೇಲೆ ಈ ರೀತಿ ಸಂಚಾರ ಮಾಡಿದ್ದಾರೆ ಅಂತ ಮಾತಾಡ್ಕೋತಾ ಇರ್ತಾರೆ. ಇನ್ನು ಪಾಂಡವರು ಭಿಕ್ಷಾಟನೆಯಲ್ಲಿ ಏನೇ ಸಿಕ್ಕಿದ್ರು ತಂದು ಕುಂತಿಗೆ ಕೊಡ್ತಿದ್ರು. ಕುಂತಿ ಅದನ್ನು ಈಕ್ವಲ್ ಆಗಿ ಹಂಚ್ತಾ ಇದ್ಲು. 4 ಜನ ಪಾಂಡವರು ಅದರಲ್ಲಿ ಅವರಿಗೆ ಸಿಕ್ಕಿದವರಲ್ಲಿ ಅರ್ಧ ತಿಂದು ಇನ್ನರ್ಧ ಭೀಮನಿಗೆ ಕೊಡ್ತಿದ್ರು. ಭೀಮ ಅದನ್ನು ಖುಷಿಯಿಂದ ತಿಂತಿದ್ದ. ಹೀಗೆ ಒಂದು ದಿನ ಭೀಮ ಭಿಕ್ಷಾಟನೆಗೆ ಹೋಗದೆ ತನ್ನ ತಾಯಿ ಜೊತೆಗೆ ಮಾತನಾಡುತ್ತಾ ಮನೆಯಲ್ಲಿ ಉಳ್ಕೊಂಡ್ಬಿಡ್ತಾನೆ. ಆಗ ತನ್ನ ತಾಯಿ, ಈ ಬ್ರಾಹ್ಮಣ ನಮಗೆ ಎಷ್ಟು ಸಹಾಯ ಮಾಡ್ತಿದ್ದಾನೆ, ಇವನ ಮನೆಯಲ್ಲಿ ಇದ್ದುಕೊಂಡು ನಾವು ಆ ದುಷ್ಟ ದುರ್ಯೋಧನ ಕಣ್ಣಿಗೆ ಕಾಣಿಸದಂತೆ ಇದ್ದೀವಿ ಮತ್ತು ಪ್ರಶಾಂತತೆಯಿಂದ ಇದ್ದೀವಿ, ಇವನ ಉಪಕಾರಕ್ಕೆ ನಾವು ಪ್ರತ್ಯುಪಕಾರ ಮಾಡಬೇಕು. ಇವನನ್ನು ನೋಡ್ತಾ ಇದ್ರೆ ಯಾವುದೋ ದುಃಖದಲ್ಲಿರೋ ಹಾಗೆ ಕಾಣ್ತಿದ್ದಾನೆ, ಅದೇನು ಅಂತ ತಿಳ್ಕೊಂಡು ಅದನ್ನು ನಾವು ತೀರಿಸ್ಬೇಕು ಅಂತ ಹೇಳ್ತಾಳೆ. ಆಗ ಭೀಮ, ನೀನು ಆ ಕಷ್ಟ ಏನು ಅಂತ ತಿಳ್ಕೊ, ಅದು ಎಷ್ಟೇ ಕಷ್ಟ ಆದರೂ ಆ ಕಷ್ಟನ ತೀರ್ಸೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾನೆ. ಆಗಲೇ ಆ ಬ್ರಾಹ್ಮಣನ ಮನೆಯಿಂದ ಜೋರಾಗಿ ಅಳೋ ಶಬ್ದ ಕೇಳಿಬಿಡುತ್ತೆ. ಆಗ ಕುಂತಿ ಅಲ್ಲಿಗೆ ಹೋಗ್ತಾಳೆ. ಅವರು ಒಂದೇ ಮೂಲಿಗೆ ಕುಂತು ಮಾತಾಡ್ತಾ ಇರ್ತಾರೆ. ಬ್ರಾಹ್ಮಣ ಈ ರೀತಿ ಹೇಳ್ತಾನೆ, ನಾನು ನಿಮಗೆ ಹಾನಿ ಮಾಡೋಕ್ಕೆ ಬಿಡಲ್ಲ, ಅದಕ್ಕೆ ನಾನೇ ಸಾಯ್ತೀನಿ ಅಂತ ಹೇಳ್ತಾನೆ. ಆಗ ಅವನ ಹೆಂಡತಿ, ಇಲ್ಲ, ನಾನು ಸಾಯ್ತೀನಿ, ನಾನು ಬದುಕಿದ್ರೂ ನಮ್ಮ ಮಕ್ಕಳನ್ನ ಚೆನ್ನಾಗಿ ನೋಡಿಕೊಂಡು ಒಳ್ಳೆ ಭವಿಷ್ಯ ಕೊಡೋಕ್ಕಾಗಲ್ಲ, ಅದಕ್ಕೆ ನಾನೇ ಸಾಯ್ತೀನಿ ಅಂತ ಹೇಳ್ತಾನೆ. ಆಗ ಅವರ ಮಗಳು, ಇಲ್ಲ, ನಾನು ಸಾಯ್ತೀನಿ, ಹೇಗಿದ್ದರೂ ಇವತ್ತಲ್ಲ ನಾಳೆ ನಾನು ಬೇರೆ ಮನೆಗೆ ಹೋಗಬೇಕು, ಅಲ್ಲಿ ಹೋಗಿ ಹೇಗಿರ್ತೀನೋ ಏನೋ, ಎಲ್ಲೋ ಹೋಗಿ ಇರೋದಕ್ಕಿಂತ ಇಲ್ಲೇ ನಿಮ್ಮ ಪ್ರಾಣ ಕಾಪಾಡಿ ಸಾಯೋದೇ ಮೇಲು ಅಂತ ಹೇಳ್ತಾಳೆ. ಆಗ ಅವನ ಮಗ, ತಂದೆಯ ಜವಾಬ್ದಾರಿಯನ್ನು ನಾನು ತಗೋಬೇಕು, ಅದಕ್ಕೆ ನಾನು ಸಾಯ್ತೀನಿ ಅಂತ ಹೇಳ್ತಾನೆ. ಹೀಗೆ ಮಾತನಾಡ್ತಾ ಇರ್ತಾರೆ. ಆಗ ಅವಳ ಮಗ ಒಂದು ದೊಡ್ಡ ಕೊಡಲಿಯನ್ನು ತಗೊಳ್ಕೊಂಡು ಈ ರೀತಿ ಹೇಳ್ತಾನೆ, ಅಮ್ಮ, ಅಪ್ಪ, ಅಕ್ಕ, ಅವನನ್ನು ನಾನು ಸಂಹಾರ ಮಾಡ್ತೀನಿ, ಆ ರಾಕ್ಷಸನನ್ನು ನಾನು ಸಂಹಾರ ಮಾಡ್ತೀನಿ ಅಂತ ಹೇಳ್ತಾನೆ. ಇವರು ರಾಕ್ಷಸನ? ಅವನ್ ಯಾರು? ಯಾವ ರಾಕ್ಷಸ? ಎಲ್ಲಿಂದ ಬಂದ ಅನ್ನೋದ್ರ ನೆಕ್ಸ್ಟ್ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ. ಜೈ ಶ್ರೀಕೃಷ್ಣ.